ಸೊ ಸ್ನೇಹಿತ ಎನ್ನುತ್ತಲೇ ಭಾರತಕ್ಕೆ ಟರ್ಕಿ ಶಾಕನ್ನು ಕೊಟ್ಟಿರೋದು. ಬರ್ತಾರೆ ಯಾರ್ಯಾರು ಇದೇ ಸಂದರ್ಭದಲ್ಲಿ ಅಲ್ವಾ ಯಾರ ಜೊತೆಗೆ ನಿಂತ್ಕೊಳ್ತಾರೆ ಅನ್ನೋದು. ಮಿತ್ರ ರಾಷ್ಟ್ರ ಟರ್ಕಿ ಪಾಕ್ಗೆ ಬೆಂಬಲವನ್ನು ಘೋಷಣೆ ಮಾಡಿದೆ. ಪಾಕ್ಗೆ ಹಡಗನ್ನು ಕಳುಹಿಸಿಕೊಟ್ಟಿದೆ ಟರ್ಕಿಯಲ್ಲಿ. ಕರಾಚಿ ಬಂದರಿಗೆ ಈಗ ಟರ್ಕಿಯ ನೌಕಾಪಡೆಯ ಹಡಗು ಹೋಗಿ ತಲುಪಿದೆ. ಭೂಕಂಪದ ಸಮಯದಲ್ಲಿ ಭಾರತದಿಂದ ಟರ್ಕಿಗೆ ಸಹಾಯ ಮಾಡಲಾಗಿತ್ತು. ಆದರೆ ಈಗ ಟರ್ಕಿ ಪಾಕಿಸ್ತಾನಕ್ಕೆ ಅಲ್ಲಿ ಸಹಾಯವನ್ನು ಮಾಡಿದೆ. ಮಾನವೀಯತೆಯನ್ನು ಮರೆತು ಭಾರತಕ್ಕೆ ಟರ್ಕಿ ದ್ರೋಹವನ್ನು ಬಗ್ದಿರೋದು. ಅದು ಬುದ್ಧಿ ಹೋಗಲ್ಲ ರೀ, ಅದು ಜೀನಲ್ಲೇ ಬಂದಿರುವಂಥದ್ದು. ನಾವು ಆ ವಿಶ್ವಾಸವನ್ನು ಇಟ್ಕೊಳ್ಳೋದೇ ತಪ್ಪು. ಅವ್ರು ನಮ್ಮ ಜೊತೆಗೆ ನಿಂತ್ಕೊಳ್ತಾರೆ, ನಮ್ಮ ಸಾಮರ್ಥ್ಯ ಏನು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಅವ್ರು ಬೆಂಬಲಕ್ಕೆ ಬರೆದಿದ್ರೆ ಏನಾಯ್ತು? ಇವಾಗ ಗೊತ್ತಾಗುತ್ತೆ. ಕಷ್ಟದ ಸಂದರ್ಭದಲ್ಲೇ ಯಾರು ಜೊತೆಗಾರರು ಅನ್ನೋದು ಗೊತ್ತಾಗೋದು. ಅದು ವ್ಯಕ್ತಿಗತವಾಗಿರುವಂಥ ಮನುಷ್ಯನ ಜೀವನದಲ್ಲೂ ಆಗಿರ್ಬೋದು, ದೇಶದಲ್ಲೂ ಆಗಿರ್ಬೋದು. ನನ್ನ ಸಹೋದ್ಯೋಗಿ ಈಗ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ದೆಹಲಿ ಪ್ರತಿನಿಧಿ. ಶಬೀರ್, ಈಗ ಕಷ್ಟದ ಸಂದರ್ಭದಲ್ಲೇ ಗೊತ್ತಾಗೋದು ಯಾರ ಜೊತೆಗೆ ನಿಂತ್ಕೊಳ್ತಾರೆ ಅಂತ ಹೇಳಿ. ಅದು ಸಾಮಾನ್ಯ ಜೀವನದಲ್ಲೂ ಅಷ್ಟೇ, ದೇಶದ ವಿಚಾರದಲ್ಲೂ ಕೂಡ ಅಷ್ಟೇ. ನಾವು ಎಷ್ಟೇ ಇವರಿಗೆ ಸಹಾಯ ಮಾಡಿದರೂ ಕೂಡ ಆ ದೇಶಗಳು ಹೇಗೆ ದ್ರೋಹ ಬಗೆಯುತ್ತೆ, ಯಾರನ್ನ ದೂರ ಇಡಬೇಕು ಅನ್ನೋದಕ್ಕೆ ಇದೇ ಸಂದರ್ಭದಲ್ಲೇ ಗೊತ್ತಾಗುತ್ತೆ ಅಲ್ವಾ ಶಬೀರ್? ಅರುಣ್, ಖಂಡಿತವಾಗ್ಲೂ ಹೌದು. ಸಂಕಷ್ಟದ ಸಂದರ್ಭದಲ್ಲೇ ಯಾರು ಜೊತೆಗೆ ನಿಲ್ತಾರೆ, ಯಾರು ಜೊತೆಗೆ ನಿಲ್ಲಲ್ಲ ಅನ್ನುವಂಥದ್ದು ಈಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಭಾರತ ಬೇರೆ ಬೇರೆ ಸಮಯಗಳಲ್ಲಿ ಬೇರೆ ಬೇರೆ ದೇಶಗಳಿಗೆ ಬೇರೆ ಬೇರೆ ಕಾರಣಗಳಿಗೆ ಸಹಾಯ ಮಾಡಿದೆ. ಆದರೆ ಈ ಸಂದರ್ಭದಲ್ಲಿ ಆ ಸಹಾಯವನ್ನು ನೆನಪಿಟ್ಕೊಂಡು ನಮ್ಮ ಜೊತೆಗೆ ನಿಲ್ತಾರಾ ನಿಲ್ಲಲ್ವಾ ಅನ್ನುವಂಥದ್ದು ಕೂಡ ಇಂಥ ಸಂದರ್ಭಗಳಲ್ಲೇ ಗೊತ್ತಾಗುವಂಥದ್ದು. ಇದಕ್ಕೆ ಟರ್ಕಿ ಕೂಡ ಈಗ ಸೂಕ್ತ ಉದಾಹರಣೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಟರ್ಕಿಯಲ್ಲಿ ಭೂಕಂಪ ಆದಂಥ ಸಂದರ್ಭದಲ್ಲಿ ಭಾರತ ದೊಡ್ಡ ಪ್ರಮಾಣದ ಸಹಾಯ ಹಸ್ತವನ್ನು ಚಾಚುವಂಥ ಕೆಲಸವನ್ನು ಕೂಡ ಮಾಡಿತ್ತು. ಆದರೆ ಈಗ ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ವಾತಾವರಣ ನಿರ್ಮಾಣ ಆಗ್ತಿರುವಂಥ ಬೆನ್ನಲ್ಲೇ ತನ್ನ ಎಲ್ಲ ಬೆಂಬಲವನ್ನು ಕೂಡ ಈಗ ಪಾಕಿಸ್ತಾನಕ್ಕೆ ನೀಡುವಂಥ ಕೆಲಸವನ್ನು ಟರ್ಕಿ ಮಾಡ್ತಾ ಇರುವಂಥದ್ದು. ಇತ್ತೀಚೆಗೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅವರು ಕೂಡ ಏನು ಟರ್ಕಿ ನಾಯಕರ ಜೊತೆಗೆ ಮಾತುಕತೆಯನ್ನು ನಡೆಸುವಂಥ ಕೆಲಸವನ್ನು ಮಾಡಿದರು. ಬೇರೆ ಬೇರೆ ಮುಸ್ಲಿಂ ದೇಶಗಳ ಜೊತೆಗೆ ಮಾತುಕತೆಯನ್ನು ನಡೆಸುವಂಥ ಕೆಲಸವನ್ನು ಮಾಡಿದರು. ಇದ್ರ ಜೊತೆಗೆ ಚೀನಾದ ಸಹಾಯವನ್ನು ಕೂಡ ಕೋರುವಂಥ ಕೆಲಸವನ್ನು ಕೂಡ ಮಾಡಿದರು. ಸೊ ಇದಕ್ಕೆ ಪೂರಕವಾಗಿ ಈಗ ಟರ್ಕಿ ಕೂಡ ಒಂದಿಷ್ಟು ಸೇನೆ ಮಿಲಿಟರಿ ಸಹಾಯವನ್ನು ಮಾಡುವಂತಹ ಕೆಲಸಗಳನ್ನ ಮಾಡ್ತಾ ಇದೆ. ಇತ್ತೀಚೆಗೆ ನಾವು ನೋಡಿದ್ವಿ, ಏನು ಟರ್ಕಿಯಿಂದ ಯುದ್ಧ ವಿಮಾನ ಒಂದು ಪಾಕಿಸ್ತಾನಕ್ಕೆ ಬಂದು ಇಳಿದಿದ್ದಂಥದ್ದನ್ನು ಕೂಡ ಗಮನಿಸಿದ್ವಿ. ಈಗ ಟರ್ಕಿಯ ನೌಕಾಪಡೆ ಕೂಡ ಈಗ ಪಾಕಿಸ್ತಾನದ ಕರಾಚಿ ಬಂದರನ್ನು ತಲುಪಿರುವಂಥದ್ದು. ಮುಖ್ಯವಾಗಿ ಏನು ಯುದ್ಧ ನೌಕೆ ಏನಿರುತ್ತೆ ಆ ಯುದ್ಧ ನೌಕೆಯನ್ನು ಕೂಡ ಕಳಿಸ್ಕೊಡುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಯಾಕೆಂದರೆ ಈಗಾಗಲೇ INS ವಿಕ್ರಾಂತ್ ಸೇರಿದಂತೆ ಬೇರೆ ಬೇರೆ ಯುದ್ಧ ನೌಕೆಗಳು ಭಾರತದ ಸಮರಾಭ್ಯಾಸವನ್ನು ಶುರು ಮಾಡ್ಕೊಂಡಿರುವಂಥದ್ದು, ಶಸ್ತ್ರಾಭ್ಯಾಸವನ್ನು ಶುರು ಮಾಡ್ಕೊಂಡಿರುವಂಥದ್ದು. ಯಾವುದೇ ಸಂದರ್ಭದಲ್ಲಿ ದಾಳಿ ಆದರೂ ಕೂಡ ಅದು ವಾಯು ಆಗಿರಲಿ, ಭೂ ಆಗಿರಲಿ, ಜಲಮಾರ್ಗದ ಮೂಲಕವೇ ಆಗಿರಲಿ, ಎಲ್ಲ ದಾಳಿಗಳನ್ನು ಭೇದಿಸಲಿಕ್ಕೆ ತಯಾರಿಯನ್ನು ಮಾಡ್ಕೊಂಡಿರುವಂಥದ್ದು. ಮತ್ತು ದಾಳಿಯನ್ನು ಮಾಡಲಿಕ್ಕೂ ಕೂಡ ತಯಾರಿಯನ್ನು ಮಾಡ್ಕೊಂಡಿದ್ದಾವೆ. ಇಂತಹ ದಾಳಿಗಳು ಏನಾದರೂ ಸಮುದ್ರ ಮೂಲಕವಾದರೆ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡಲಿಕ್ಕೆ ಪಾಕಿಸ್ತಾನಕ್ಕೂ ಕೂಡ ಶಕ್ತಿ ಬೇಕಾಗುತ್ತೆ. ಹೀಗಾಗಿ ಅದು ಯುದ್ಧ ನೌಕೆಯನ್ನು ತರಿಸ್ಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಟರ್ಕಿಯ ಯುದ್ಧ ನೌಕೆಗಳ ಸಹಾಯವನ್ನು ಪಡ್ಕೊಂಡು ಭಾರತದ ವಿರುದ್ಧ ಜಲಮಾರ್ಗಗಳಿಂದ ಬರಬಹುದಾದಂಥ ಥ್ರೆಟ್ಗಳನ್ನು ಭೇದಿಸಲಿಕ್ಕೆ ಈಗ ತಯಾರಿಯನ್ನು ಕೂಡ ಈಗ ಪಾಕಿಸ್ತಾನ ಮಾಡ್ಕೊಳ್ತಾ ಇರುವಂಥದ್ದು ಕಾಣಿಸ್ತಾ ಇದೆ. ಸೊ ಹೀಗಾಗಿ ಟರ್ಕಿ ಈ ಒಂದು ಸಂಕಷ್ಟದ ಸಂದರ್ಭದಲ್ಲಿ ಪಾಕಿಸ್ತಾನದ ಬೆಂಬಲಕ್ಕೆ ನಿಂತಿರುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಶಬೀರ್, ವಾಪಸ್ ಬರ್ತೀನಿ. ಸೊ ಭಾರತಕ್ಕೆ ಯಾರೆಲ್ಲ ಈಗ ಬೆಂಬಲವಾಗಿ ನಿಂತ್ಕೊಳ್ಳುತ್ತಾರೆ ಅನ್ನುವಂಥದ್ದನ್ನು ಒಂದು ಕಡೆಗೆ ನೋಡಬೇಕು. ಪಾಕಿಸ್ತಾನಕ್ಕೆ ಯಾರು ನಿಂತ್ಕೊಳ್ಳುತ್ತಾರೆ,